ಹಸುಗಳಿಗೆ ನಾವು ಹಸಿ ಹುಲ್ಲು ಹಾಕಿದ ಕಾಲು ಪಾಲನಾದರೂ ನಾವು ಒಣ ಹುಲ್ಲನ್ನು ಹಾಕಬೇಕಾಗ್ತದೆ. ಒಣ ಹುಲ್ಲು ನಾವು ಹಾಕಲೇಬೇಕು, ಯಾಕಂತ ಹೇಳಿದರೆ ದನಗಳಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಹಸಿ ಹುಲ್ಲನ್ನು ಪಟ ಪಟ ಅಂತ ಹೇಳಿ ತಿಂದು ಹಾಕ್ತದೆ. ಆದರೆ ಒಣ ಹುಲ್ಲನ್ನು ಅಷ್ಟು ಬೇಗ ತಿನ್ನಲಿಕ್ಕಾಗೋದಿಲ್ಲ. ಒಣ ಹುಲ್ಲನ್ನಾದರೂ ಎಲ್ಲಿಂದ ತರೋದು ಅಂತ ಹೇಳುವಂತಹ ಕ್ವಶನಿಗೆ ಕರಾವಳಿ ಭಾಗದಲ್ಲಿ ಆಗ್ಬೋದು, ಅಥವಾ ಅಡಿಕೆಯಲ್ಲಿ ಬೆಳೀತಾರೆ, ಅಲ್ಲಿ ಈ ಅಡಿಕೆ ಹಾಳೆಗಳನ್ನು ಅದನ್ನು ಚಂದ ಮಾಡಿ ಒಣಗಿಸಿ ಬಿಸಿಲಿಗೆ ಅದನ್ನು ಎತ್ತಿಟ್ಟು ಅವುಗಳಿಗೆ ದಿನ ಬೆಳಗ್ಗೆ 2 ಮಧ್ಯಾಹ್ನ 2 ಆ ರೀತಿಯಾಗಿ ಕೊಡೋದ್ರಿಂದ ಅವುಗಳಲ್ಲಿ ಆ ಒಂದು ತಿನ್ನೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಅವುಗಳು ತಿನ್ನುವಾಗ ಅವುಗಳ ಬಾಯಲ್ಲಿ ಬರುವಂತಹ ಆ ಲೋಳೆ ರಸ ಇದೆಯಲ್ಲ, ಅದು ಅವುಗಳ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಇದನ್ನು ನಾವು ಅಡಿಕೆ ತೋಟದಲ್ಲಿ ಹಾಳೆಗಳನ್ನು ತರೋ ಮೂಲಕ ಆಗಿರ್ಬೋದು, ಅಥವಾ ಜೋಳ ರಾಗಿ ಬೆಳೀತಾ ಇದ್ದರೆ ಅವರುಗಳು ಆ ಒಣ ಹುಲ್ಲನ್ನು ಹಾಕೋದ್ರಿಂದ ದನಗಳಿಗೆ ಒಳ್ಳೆಯದು. ಇದನ್ನು ನಾವು ಒಣಗಿಸಿ ತೆಗೆದಿಟ್ಟು ಮಳೆಗಾಲದಲ್ಲಿ ಕೂಡ ಇದನ್ನು ಬಳಸ್ಕೊಳ್ಬಹುದು. ಅಡಿಕೆ ತೋಟ ಇರುವವರು ಅಥವಾ ರಾಗಿ ಗದ್ದೆ ಎಲ್ಲ ಬೆಳೆಯುವವರು ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ದನದ ಆರೋಗ್ಯ ಕೂಡ ಒಳ್ಳೆಯದಾಗ್ತದೆ ಹಾಗೂ ಫ್ಯಾಟ್ ಕಂಟೆಂಟ್ ಒಳ್ಳೆ ರೀತಿಯಾಗಿ ಬರ್ತದೆ.